ಸಿನಿಮಾದಲ್ಲಿ ನೈಜವಾಗಿ ತೆಗೆದಿದ್ದಾರೆ. ಸೊ ಸಿನಿಮಾದ ಕ್ಲೈಮ್ಯಾಕ್ಸು ಭಾಳ ನಾವು ಗೆಸ್ ಮಾಡಿರಲಿಲ್ಲ. ಬಟ್ ಅವರು ಆ ರೀತಿ ಏನೋ ಹೊರಗೆ ಬಂದು ಅವರು ಎಲೆಕ್ಷನ್ ನಿಲ್ಲೋದಾದರೆ ಖಂಡಿತ ಸ್ವಾಗತ. ಯಾಕಂದರೆ ಅವರು ಆ್ಯಕ್ಟ್ರ್ ಆಗಿರುವಾಗಲೇ ಸಾಕಷ್ಟು ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಇನ್ನು ಎಲೆಕ್ಷನ್ ಬಂದು ನಿಂತರೆ ಮಾಡದೇ ಇರ್ತಾರ. ಎಸ್, ಲಾಸ್ಟಲ್ಲಿ ಎಲೆಕ್ಷನ್ ನಿಲ್ಲೋ ಥರ ತೋರಿಸಿದ್ದಾರೆ. ಅದು ಡೈರೆಕ್ಟ್ರ್ ಕ್ರಿಯೇಟಿವಿಟಿಯೋ ಏನೋ, ಬಟ್ ನೋಡಿದ್ರೆ ನಮಗೂ ಇನ್ಸ್ಪಿರೇಷನ್ ಆಯಿತು. ಬಂದು ನಿಲ್ಲಿ ಒಂದು ಹಾಂ ಹಾಂ ಇಲ್ಲ ಎಲೆಕ್ಷನ್ ರಿಯಲಿಸ್ಟಿಕ್ ಆಗಿ ತೋರಿಸಿದ್ದಾರೆ. ದರ್ಶನ್ ಬಗ್ಗೆ ಏನೂ ಇಲ್ಲ. ಏನಿದೆ ಆ ಟೈಮಲ್ಲಿ ಏನಾಯಿತು ಸಿಚುವೇಶನ್ನು, ಅದನ್ನು ಹೆಂಗೆ ಅವ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡಿ ಫಿಕ್ಸ್ ಮಾಡಿದ್ದಾರೆ ಅಂತ ಬಂದಿದೆ. ತಪ್ಪಾಗಿದೆ ಇಲ್ಲ ಅಂತಿಲ್ಲ, ಬಟ್ ಅದನ್ನು ಈ ಮಟ್ಟಿಗೆ ಅವರು ಒಬ್ಬರಿಗೆ ಇಷ್ಟೊಂದು ಸರ್ಕಾರ ಎಲ್ಲ ಮಾಡೋದು ತಪ್ಪು. ಹಂಗೆ ನೋಡೋಕ್ಕವ್ರು ಎಲ್ಲರೂ ಮಾಡಿದ್ದಾರೆ, ಯಾರು ಮಾಡಿಲ್ಲ ಅಂತಲ್ಲ. ಸೊ ಅದು ಏನಿದೆ ನೋಡಿ, ಈಚೆ ಬಂದ ಮೇಲೆ ಅವರು ಎಲೆಕ್ಷನ್ ನಿಲ್ಲುತ್ತಾರೆ ಅಂತ ಒಂದು ತೋರಿಸಿದ್ದಾರೆ ಸಿನಿಮಾದಲ್ಲಿ. ಅದು ಭಾಳ ಇಂಟ್ರೆಸ್ಟಿಂಗು. ಖಂಡಿತವಾಗ್ಲೂ ಒಬ್ಬ ಆ್ಯಕ್ಟ್ರ್ ಆಗಿದ್ದಾಗ ಇಷ್ಟೊಂದು ಮಾಡಿದವರು ಸಿನಿಮಾ ಇನ್ನು ರಾಜಕೀಯಕ್ಕೆ ಬಂದು ನೆಕ್ಸ್ಟ್ ಮಾಡ್ಬೋದು ಅಂತ ನಾವು ಗೆಸ್ ಮಾಡ್ತಾಯಿದ್ದೀವಿ. ತಮಿಳ್ನಾಡಲ್ಲಿ ವಿಜಯ್ ಬಂದಂಗೆ ಇವರು ಬಂದರೆ ವಿ ಆರ್ ಹ್ಯಾಪಿ. ಥ್ಯಾಂಕ್ ಯು. ಫಸ್ಟ್ ಡೇ ಫಸ್ಟ್ ಶೋ ಭಾಳ ಖುಷಿ ಆಗ್ತಿದೆ. ಸಿನಿಮಾ ನೋಡೋಕ್ಕೆ ಬರುವಾಗ ಭಯ ಆತಂಕದಲ್ಲಿ ಬಂದೆ. ಒಳಗಡೆ ಥಿಯೇಟರ್ ನೋಡಿದ ತಕ್ಷಣ ಎಲ್ಲ ಸೀಟ್ಸ್ ಫಿಲ್ ಆಗಿದೆ. ಅದು ಖುಷಿ ಆಯಿತು. ಎಲ್ಲ ಬಂದಿದ್ದಾರಲ್ಲ ಸಿನಿಮಾ ನೋಡೋದಕ್ಕೆ ಅಂತ. ಆ್ಯಂಡ್ ನಮ್ಮ ಸಿನಿಮಾ ನಾವು ಚೆನ್ನಾಗಿದೆ ಅಂತಲೇ ಹೇಳ್ತೀವಿ. ಸೊ ನೀವು ನೋಡಿದವ್ರು ಹೇಳಬೇಕು ಹೇಗಿದೆ ಅಂತ. ಆ್ಯಂಡ್ ಪ್ರೇಕ್ಷಕರು ಹೇಳಬೇಕು. ಸೊ ಅದಕ್ಕಿಂತ ವೆಯ್ಟ್ ಮಾಡ್ತಾಯಿದ್ದೀನಿ ಇನ್ನು ಹೇಗೆ ರಿವ್ಯೂ ಬರುತ್ತೆ ಅಂತ. ನಿಮ್ಮ ರೋಲು ಏನಿದೆ ಸೊ ಅದು ತುಂಬ ಆ್ಯಕ್ಟ್ ಆಗುತ್ತೆ ಅಂತ ಅನಿಸುತ್ತೆ. ಸೊ ಅದ್ರ ಬಗ್ಗೆ ಎಷ್ಟು ಕಾಂಪ್ಲಿಮೆಂಟ್ ಸಿಕ್ತು ನಿಮಗೆ? ಎಲ್ಲರೂ ಅದೇ ಹೇಳ್ತಿದ್ದಾರೆ. ನನ್ನ ಅಭಿನಯಕ್ಕೆ ಪ್ರೀತಿ ಕೊಡ್ತಿದ್ದಾರೆ, ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳ್ತಿದ್ದಾರೆ. ನನಗೆ ಅದೇ ಬೇಕಿದ್ದಿದ್ದು ಆ್ಯಕ್ಚುಲಿ. ಒಂದು ಆ್ಯಕ್ಟರಿಗೆ ಆ ಪಾತ್ರಕ್ಕೆ ಜೀವ ತುಂಬೋದು, ಜೊತೆಗೆ ಜೀವ ನಾವೇನು ಮಾಡಿದ್ದೀವಿ ಅದು ಪಬ್ಲಿಕ್ಕಿಂದ ನಮ್ಗೆ ಒಳ್ಳೆ ರಿವ್ಯೂ ಬಂದ್ರೇ ನಮಗೆ ಖುಷಿ ಆಗೋದು. ಸೊ ಅದು ನನಗೆ ತುಂಬ ಆಗ್ತಿದೆ. ಆ್ಯಂಡ್ ಕಾನ್ಫಿಡೆಂಟು ಇದೆ ಇನ್ನೂ ಜನ ಇಷ್ಟಪಡ್ತಾರೆ ಅಂತ. ಇಷ್ಟು ದಿನ ಈ ಸಿನಿಮಾಗೆ ನೆಗೆಟಿವ್ ಟಾಕ್ ಕ್ರಿಯೇಟ್ ಆಗ್ಬೋದು, ಇವತ್ತಿಂದ ಪಾಸಿಟಿವ್ ಟಾಕ್. ಸೊ ಅದನ್ನು ನೀವು ಯಾವ ಥರ ನೋಡ್ತಾ ಇದ್ರಿ, ಏನು ಹೇಳ್ತೀರಿ? ಇದನ್ನು ಆ್ಯಕ್ಚುಲಿ ನಮ್ಮೆಲ್ಲ ತಂಡ ಅದೇ ಹೇಳ್ತಾ ಇದ್ದಿದ್ದು, ಸಿನಿಮಾ ನೋಡಿ ಜಡ್ಜ್ ಮಾಡಿ, ಸಿನಿಮಾ ಬರೋ ತನಕ ವೆಯ್ಟ್ ಮಾಡಿ ಅಂತ. ಬಟ್ ಇವತ್ತು ಕೊನೆಗೆ ಎಲ್ಲದಕ್ಕೂ ಉತ್ತರ ಸಿಕ್ಕಿದೆ. ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ. ಯಾರು ಜಡ್ಜ್ ಮಾಡಿ ಒಂದು ಕ್ಯಾರೆಕ್ಟರ್ನು ಜಡ್ಜ್ ಮಾಡ್ತಾ ಇಲ್ಲ. ಅವ್ರ ಸಿನಿಮಾ ಥರ ನೋಡ್ತಿದ್ದಾರೆ ಅನ್ನೋದು ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೊ ಮಚ್.